ಎಲ್ಲರಿಗೂ ನಮಸ್ಕಾರ. ಪೀಸ್ ಆಫ್ ಸಕ್ಸಸ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಚಾಣಕ್ಯರು ತಮ್ಮ ನೀತಿಯಲ್ಲಿ ಹಣ ಅಥವಾ ಸಂಪಾದನೆಯ ಕುರಿತು ಕೆಲವು ವಿಷಯವನ್ನು ನಮಗೆ ತಿಳಿಸಿದ್ದಾರೆ. ಹಣ ಮತ್ತು ಮನುಷ್ಯನ ನಡುವೆ ಯಾವ ರೀತಿಯಾದ ಬಂಧವಿರಬೇಕೆಂಬುದು ಚಾಣಕ್ಯರು ತಮ್ಮ ಚಾಣಕ್ಯ ನೀತಿಯಲ್ಲಿ ಉಲ್ಲೇಖಿಸಿದ್ದಾರೆ. ಆಚಾರ್ಯ ಚಾಣಕ್ಯರು ರಾಜವಂಶದ ರಾಜಕೀಯ ಗುರು, ಮುಖ್ಯವಾಗಿ ತತ್ವಶಾಸ್ತ್ರದ ಗುರು, ರಾಜಕೀಯ ತಜ್ಞ, ಶ್ರೇಷ್ಠ ಅರ್ಥಶಾಸ್ತ್ರಜ್ಞ ಮತ್ತು ನೀತಿಶಾಸ್ತ್ರಜ್ಞರಾಗಿದ್ದರು. ಚಾಣಕ್ಯನು ತಮ್ಮ ಚಾಣಕ್ಯ ನೀತಿಯಲ್ಲಿ ಜೀವನ, ವ್ಯವಹಾರ, ಸಾಮಾಜಿಕ ಜೀವನ, ನೈತಿಕ ನಡವಳಿಕೆ, ಆರ್ಥಿಕತೆ ಇತ್ಯಾದಿಗಳಾದ ಅನೇಕ ವಿಚಾರಗಳನ್ನು ತಿಳಿಸಿದ್ದಾರೆ. ಅವುಗಳನ್ನು ಅನುಸರಿಸುವುದರಿಂದ ವ್ಯಕ್ತಿಯ ಜೀವನವು ತುಂಬ ಸುಲಭವಾಗಿ ಕಳೆಯಬಹುದು ಮತ್ತು ಯಶಸ್ವಿಯಾಗಬಹುದು. ಚಾಣಕ್ಯ ಹೆಸರು ವಿಷ್ಣುಗುಪ್ತ ಮತ್ತು ಅವನ ತಂದೆಯ ಹೆಸರು ಚಣಕ. ತಂದೆಯ ಹೆಸರಿನ ಪ್ರಭಾವದಿಂದಾಗಿ ಚಾಣಕ್ಯರಾದರು. ಆಚಾರ್ಯ ಚಾಣಕ್ಯರು ಪ್ರಧಾನ ಕಾರ್ಯದರ್ಶಿ, ಗುರು ಮತ್ತು ಚಂದ್ರಗುಪ್ತ ಸಾಮ್ರಾಜ್ಯದ ಸ್ಥಾಪಕರಾಗಿದ್ದರು. ಚಾಣಕ್ಯರು ತನ್ನ ತತ್ವಗಳ ಆಧಾರದ ಮೇಲೆ ಮಾಡಿದ ನೀತಿಯು ಇಂದಿಗೂ ಸಾಕಷ್ಟು ನಿಖರವಾಗಿದೆ. ಈ ನೀತಿಯಲ್ಲಿ ಏನೆಂದು ಹೇಳಿದ್ದಾರೆ ಎಂಬುದನ್ನು ನೋಡೋಣ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಮೊದಲನೆಯದು, ನಿಮ್ಮ ಸಂಪಾದನೆ ರಹಸ್ಯವಾಗಿರಬೇಕು. ಆಚಾರ್ಯ ಚಾಣಕ್ಯರು ತಮ್ಮ ಚಾಣಕ್ಯ ನೀತಿಯಲ್ಲಿ ಹೇಳಿರುವ ಪ್ರಕಾರ ನಮ್ಮ ಸಂಪೂರ್ಣ ಗಳಿಕೆಯನ್ನು ನಾವು ಯಾರಿಗೂ ಹೋಗಿ ಹೇಗೆ ಹೇಳಬಾರದು. ಹೂಡಿಕೆಯಾಗಿರಬಹುದು ಅಥವಾ ಗಳಿಕೆಯಾಗಿರಬಹುದು ಅಥವಾ ನಷ್ಟವೇ ಆಗಿರಬಹುದು. ಅದನ್ನು ಯಾರಲ್ಲಿಯೂ ಬಹಿರಂಗಪಡಿಸಲು ಹೋಗದಿರಿ. ನೀವು ಹಂಚಿಕೊಳ್ಳಲು ಬಯಸುವ ವ್ಯಕ್ತಿ ನಿಮಗೆ ಎಷ್ಟೇ ಆಪ್ತನಾಗಿದ್ದರೂ ಅವರ ಬಳಿ ನಿಮ್ಮ ಸಂಪಾದನೆಯ ಬಗ್ಗೆ ಹೇಳಿಕೊಳ್ಳಲು ಹೋಗದಿರಿ. ಈ ವಿಷಯಗಳನ್ನು ಹಂಚಿಕೊಳ್ಳುವುದು ಕೇವಲ ಆರ್ಥಿಕ ನಷ್ಟವನ್ನು ಉಂಟು ಮಾಡುವುದು ಮಾತ್ರವಲ್ಲ, ಸಮಾಜದಲ್ಲಿ ನಿಮ್ಮ ಗೌರವವನ್ನು ಕೂಡ ನಾಶ ಮಾಡುತ್ತದೆ ಹಾಗೂ ದುಃಖವು ನಿಮ್ಮನ್ನು ಬಾಧಿಸುವಂತೆ ಮಾಡುತ್ತದೆ. ಎರಡನೆಯದು, ಅಗತ್ಯಗಳು ಮಿತಿಮೀರದಿರಲಿ. ಹಣಕ್ಕೆ ಸಂಪಾದಿಸಿದ ಯಾವುದೇ ಸಮಸ್ಯೆಯನ್ನು ಎಂದಿಗೂ ಎದುರಿಸಬೇಡಿ. ಹಣವನ್ನು ಖರ್ಚು ಮಾಡುವಲ್ಲಿ ಸರಿಯಾದ ಸಮತೋಲನವನ್ನು ಕಾಪಾಡಿಕೊಳ್ಳಿ. ಹಣವನ್ನು ಬಹಳ ಚಿಂತಕವಾಗಿ ಅಗತ್ಯಗಳಿಗೆ ಅನುಗುಣವಾಗಿ ಹಣವನ್ನು ಖರ್ಚು ಮಾಡಿ. ಭದ್ರತೆ, ದಾನ ಮತ್ತು ಹೂಡಿಕೆಗಾಗಿ ಹಣವನ್ನು ಖರ್ಚು ಮಾಡುವ ಜನರು ತಮ್ಮ ಜೀವನದಲ್ಲಿ ಸರಿಯಾದ ರೀತಿಯಲ್ಲಿ ನಡೆಸುತ್ತಾರೆ. ನಿಮಗೆ ಅಗತ್ಯವೆನಿಸಿದಾಗ ಮಾತ್ರ ಹಣವನ್ನು ಖರ್ಚು ಮಾಡಬೇಕು. ಇಲ್ಲವಾದರೆ ಮತ್ತೊಂದು ದಿನ ಅನೇಕ ರೀತಿಯ ಸಮಸ್ಯೆಗಳಿಗೆ ನೀವು ಗುರಿಯಾಗುತ್ತೀರಿ. ನೀವು ಹಣಕ್ಕಾಗಿ ಪರದಾಡಬೇಕಾದ ಪರಿಸ್ಥಿತಿ ಎದುರಾಗಬಹುದು. ಇನ್ನು ಮೂರನೆಯದು, ಎಂತಹ ಹಣ ಒಳ್ಳೆಯದು. ಕೆಲವರು ಹಣವನ್ನು ಕೇವಲ ಹಣ ಎಂದು ನೋಡುತ್ತಾರೆ, ಆದರೆ ಕಷ್ಟಪಟ್ಟು ಸಂಪಾದಿಸಿದ ಸಂಪತ್ತು ಮಾತ್ರ ಒಳ್ಳೆಯದು ಎನ್ನುತ್ತಾರೆ ಚಾಣಕ್ಯ. ಅನೈತಿಕ ಕೆಲಸ ಮಾಡಿ ಕೈತುಂಬ ಹಣ ಗಳಿಸಿದರೆ ಅದು ಉಳಿಯುವುದಿಲ್ಲ. ಅಂತಹ ಹಣವನ್ನು ನಂತರ ಯಾವುದಾದರೂ ರೂಪದಲ್ಲಿ ಪಾವತಿಸಬೇಕಾಗುತ್ತದೆ. ನಾವು ಕಷ್ಟಪಟ್ಟು ಸಂಪಾದಿಸಿದ ಹಣ ಮಾತ್ರ ನಮ್ಮದಾಗಿರುತ್ತದೆ. ಬೇರೆಯವರ ಹಣವನ್ನು ದೋಚುವುದರಾಗಲಿ ಅಥವಾ ಮೋಸದಿಂದಾಗಲಿ ಪಡೆದ ಹಣ ಎಂದಿಗೂ ಒಳ್ಳೆಯ ಫಲವನ್ನು ನಮಗೆ ನೀಡುವುದಿಲ್ಲ. ಅದು ಒಂದಲ್ಲ ಒಂದು ದಿನ ನೀವು ಕಷ್ಟಪಟ್ಟು ದುಡಿದ ಹಣವನ್ನೂ ನಾಶ ಮಾಡಬಹುದು. ಎಚ್ಚರ. ಇನ್ನು ಕೊನೆಯದಾಗಿ, ಹಣವನ್ನು ನೀರಿನೊಂದಿಗೆ ಹೋಲಿಸುತ್ತಾ ಚಾಣಕ್ಯರು ಹೀಗೆ ಹೇಳಿದ್ದಾರೆ: ಪಾತ್ರೆಯಲ್ಲಿ ಇಟ್ಟಿರುವ ನೀರು ಬಳಸದಿದ್ದರೆ ಹಾಳಾಗುತ್ತದೆ, ಹಾಗೆಯೇ ಹಣ ಬಳಸದಿದ್ದರೆ ಅದರ ಮೌಲ್ಯ ಮಾಯವಾಗುತ್ತದೆ. ಅಗತ್ಯಕ್ಕಿಂತ ಹೆಚ್ಚು ಹಣ ಕೂಡಿರುವುದು ಪ್ರಯೋಜನಕಾರಿಯಲ್ಲ. ನೀವು ಹೆಚ್ಚುವರಿ ಹಣವನ್ನು ಹೊಂದಿದ್ದರೆ ಅದನ್ನು ದತ್ತಿ ಕಾರ್ಯಗಳಿಗೆ ಹೂಡಿಕೆ ಮಾಡಿ ಎಂದು ಅವರು ತಿಳಿಸಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ
ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಒಂದು ಲೈಕನ್ನು ಕೊಡಿ. ಮತ್ತೊಂದು ಇಂಥದೇ ಒಂದು ವಿಡಿಯೋ ಜೊತೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಧನ್ಯವಾದಗಳು. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್.